ಚೆನ್ನಾಗಿ ಬರುತ್ತೆ ವೈರ್. ಇಲ್ಲಾಂದರೆ ಎಲ್ಬೋ ಹಾಕಿದ್ರೆ ವೈರ್ ಬರೋಲ್ಲ. ಇದು ಹಾಕಿದ್ರೆ ಕ್ಲೀನಾಗಿ ನೀಟಾಗಿ ಬರುತ್ತೆ ಸರ್. ಶೂ ಅಂತ ಅದು 25 mm. ಅಲ್ಲೇ ಯಾವುದು ಮಾಡಿ ಸರ್, ಒಂದು 200 ಪೀಸ್ ಬೇಕಾಗ್ತದೆ. ನಾನು ಇಂಡೆಂಟ್ ಮಾಡ್ತೀನಿ, ಹಂಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗಳು ಬೇಕು, ಇಂಡೆಂಟ್ ಮಾಡ್ತೀನಿ, ಅದ್ರ ಜೊತೆ ಕೊಡಿ ಸರ್. ಅದೇ ಸರ್, ನನಗೂ 2-3 ದಿವಸ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬೇಕು, ಒಂದು 14. ಇವಾಗ ಕೊಟ್ಟಿದ್ರಲ್ಲ, ಅದು 9 ಕೊಟ್ಟಿದ್ರಲ್ಲ, ಕೊಡಿ ಸರ್. ಜೊತೆಗೆ 200 ಪೀಸ್ ಬೇಕು ಸರ್, ಕಳಿಸ್ಬಿಡಿ. ಇಂಡೆಂಟ್ ಹಾಕ್ತೀನಿ. ಕರೆಂಟ್ ಇದೆ ಸರ್, ನಿಮಗೆ ಬ್ಯಾಟ್ರಿ ಇದೆಯಲ್ಲ, ನೀರಿದೆ. ಒಂದು 5 ಅಡಿಯಲ್ಲಿ ನೀರಿದೆ. ಹೌದಾ? ಕಾಣಿಸ್ತಾ ಇದೆ ಕ್ಯಾಮ್ರಲ್ಲಿ. 5 ಅಡಿಯಲ್ಲಿ ನೀರಿದೆಯಾ? ನೀರಿದೆ. ಮತ್ತು ಕರೆಂಟ್ ಕೊಡಿ. ಕರೆಂಟ್ ಎಲ್ಲೋ ಹೋಗ್ತಿದೆ ನೋಡಿ, ಬ್ಯಾಟ್ರಿ ಇಲ್ಲ ಅಂದರೆ ಕರೆಂಟ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಸರ್. ಹೌದು, 5 ಅಡಿಲೇ ನೀರಿದೆಯಾ? ಅಂದರೆ ಯೂಸ್ ಮಾಡಿಲ್ವಲ್ಲ. ಇದಿದೆ, ಫುಲ್ ಆದ್ಮೇಲೆ ಕಾಲ್ ಮಾಡೋಣ. ಪಕ್ಕದಲ್ಲಿ ಸೋರ್ಸು ಮೋಟ್ರ್ ಎಲ್ಲ ಅಲ್ಲಿದೆ. ಯಾವುದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಪಕ್ಕದಲ್ಲಿ ಇತ್ತು. ಅದರಲ್ಲಿ ನೀರಿದೆ. ಸೋರ್ಸ್ ಯಾವಾಗಲೂ ಇದ್ದು ಅದರಲ್ಲಿ ನೀರಿದೆ ನೋಡಿ. ಗೊತ್ತಿದೆ. ಎಲ್ಲಿ ಗೊತ್ತು, ಎಲ್ಲಿ ನೋಡಿ. ಅಯ್ಯೋ, ಮೊನ್ನೆ ಎಲ್ಲ ಬಂದು ಸ್ಲೀಪ್ ಮಾಡ್ಕೊಂಡು ನೆನ್ನೆ ಮೊನ್ನೆ ನೀರಿದೆ. ಎಷ್ಟು ಇದರಲ್ಲಿ ಇರಲ್ಲ. ಎಲ್ಲೋರ್ಗಿದೆ ನೋಡಿ, ಚಡಿ ಇದೆ. ಅಡಿ ಗೊತ್ತಾಗತ್ತಲ್ಲ ಇವರೇ? ಗೊತ್ತಾಗುತ್ತೆ. ಮೀಟ್ರ್ ಅಂತ. ಅಲ್ಲಿ ಕೇಬಲ್ ಇತ್ತಲ್ಲ, ಏನು ಮಾಡಿಬಿಟ್ರಿ? ಮಠ ಮಾಡಿಬಿಟ್ರಾ? ಕರೆಂಟ್ ಶಾಕ್ ಹೊಡೆದಿದ್ರೆ ನೀವು ಏನಾರ ಭದ್ರಾಗ ಹಾಕ್ಬೇಕಾದ್ರೆ ಇಲ್ಲ ಕಟ್ಟಬೇಕಾದ್ರೆ ಮಾಡಿ ಎತ್ತು ಕಟ್ಟಿದ್ದೀವಿ ಅಲ್ಲಿ ಮೂಲೆಯಲ್ಲಿ. ಕಟ್ಟಿದ್ದೀವಿ ಎಲ್ಲ JCB ಹಾಕಿ ಬಾಚ್ತಾ ಇದೆಲ್ಲ ಅಲ್ಲಿ ಅಲ್ಲಿ ಮೂಲೆಯಲ್ಲಿ ಅಲ್ಲೇ ನೋಡಿ ಹಂಗೆ ಮಾಡಿಬಿಟ್ರಾ? ಮಠ ಮಾಡಿಬಿಟ್ಟಿದ್ದೀರಾ? ಕರೆಂಟ್ ಶಾಕ್ ಹೊಡೆದಿದೆ. ನೀವೆಲ್ಲ ಭದ್ರತೆ ಇಲ್ಲ ಎತ್ತಿ ಅಲ್ಲಿ ಕಟ್ಟಿದ್ದೀವಿ ಸರ್, ಅದಕ್ಕೆ ಗೇಟ್ ಕಟ್ಟಿದ್ದೀವಿ. 2 ಬಿಟ್ಟವ್ರೆ. ನನ್ನ ಇಂಜಿನಿಯರ್ ಅಲ್ಲೇ ನಿಂತಿದ್ರು. ಇದು ಬಿದ್ದದಲ್ಲ ಅಲ್ಲೇ ಹಿಂದೆ ಇದು ಡೋರ್ ಇದೆಯಲ್ಲ, ಅಲ್ಲಿ ಫೋನ್ ಮಾಡಿದ್ವಿ ಅಲ್ಲೇ. ಅಲ್ಲಿ ಮೊನ್ನೆ ಎಲ್ಲ ಇದು ನೋಡಿ, ಇದು ಸಾಯಿಲ್ ಟೆಸ್ಟ್ ಮಾಡಿದ್ರಲ್ಲ. ಇದೆಯಾ? ಹಾಂ, ಇದು ಏನು ಅಂತ ಅಲ್ಲ ಸರ್, ಏನು ಡಿಸೈನ್ ಮಾಡಬೇಡ ಅಂತ ಹೇಳಿದ್ರೆ ಸ್ಕ್ವೈರ ಕಟ್ಟಕ್ಕೆ ಹೋಗ್ಬಿಡ್ತದೆ. ಹೆಂಗಿದೆ ಸೈಟು ರೋಡ್ ನಡೀತಾ ಅದಕ್ಕೆ ಸ್ಕ್ವೈರ ಕಟ್ಟಕ್ಕೆ ನಾನು ಹೇಳ್ತೀನಿ. ಆ ಥರ ಇಲ್ಲ, ಸ್ಕ್ವೇರಾಗೆ ಶಿಲ್ಟು ಹಾಂ, ಶಿಲ್ಟ್ ಇದೆ ಸರ್. ಸಿಲ್ಟ್ ಇದೆಯಾ? 25 ಮೀಟ್ರಲ್ಲಿ. ಹಾಂ, 25 ಮೀಟ್ರಾ? ಏನಿದೆ, ಮಣ್ಣಿದೆಯಾ? ಹಾಂ, ಶಿಲ್ಟು ನೀರು ಬರೋ ಜಾಗದಲ್ಲಿ ಮಣ್ಣು ಇದೆ ಸ್ವಲ್ಪ ಕಾಣಿಸ್ತಾ ಇದೆ. ಗಲೀಜು ಕಾಣ್ತದೆ. ಹಾಂ, ಏನಕ್ಕೆ ಹಂಗೆ ಬಂತು? ಇನ್ನೂ ಹೋಗ್ತಾ ಇದೆಯಾ ಅಥವಾ ಹೋಗ್ತಾ ಇದೆ, ಇನ್ನೂ ಹೋಗ್ತಾ ಇದೆ. ಯೂಸ್ ಮಾಡ್ತಾ ಇದ್ದರೆ ಏನೋ ಅಲ್ಲಿ ಏನೋ ಇದಿರ್ಬೋದು, ಇವೆಲ್ಲ ಕುಯ್ದಿರ್ತದೆ. ಯೂಸ್ ಮಾಡ್ತಾ ಇದ್ರೆ ಏನು ಬರೋಲ್ಲ. ಈಗಲ್ವ ಸರ್ ಯೂಸ್ ಮಾಡ್ತಾ ಇಲ್ಲ? ಹಾಂ, ಈಗಲ್ವಾ? ಇಷ್ಟು ಗಂಟೆ ಯೂಸ್ ಆಯ್ತಾಯ್ತಲ್ಲ ಅವ್ರ ಮನೆಗೆ ಅಲ್ವಾ? 4 ತಿಂಗಳಿಂದ ಇಲ್ಲ. ಹೌದು. ರನ್ನಿಂಗಲ್ಲಿ ಇತ್ತಂತ ಮೋಟ್ರು, ಹಾಂ, ರನ್ನಿಂಗಲ್ಲಿ ಇತ್ತಂತ. ನಾನು ರನ್ನಿಂಗಲ್ಲಿತ್ತು. ಅವ್ರು ಯೂಸ್ ಮಾಡ್ತಾರೆ, 4-5 ತಿಂಗಳಿಂದ ಯೂಸ್ ಮಾಡಿಲ್ಲ. ಹೋಗ್ತಾ ಇರೋದ್ರಿಂದ ಅದು ಗಲೀಜು ಅಂತ ಕಾಣ್ತದೆ ನಿಮಗೆ. ಮಣ್ಣನ್ನು ಇದು ಮಾಡ್ಬೋದಲ್ಲ? ಇಲ್ಲ, ಅದು ಕ್ಲಿಯರ್ ಆಗಬೇಕಂದ್ರೆ ಫಿಲ್ಟ್ರ್ ಹಾಕೋಬೇಕು. ಫಿಲ್ಟ್ರ್ ಪೈಪ್ ಹಾಕೊಂಡ್ರೆ ಮೋಟ್ರ್ ಆಚೆ ಎತ್ಬಿಟ್ಟು ಕ್ಲಿಯರ್ ಆಗ್ತದೆ. ಗಲೀಜು ನೋಡಿ ಅದು. ಮತ್ತು ಇಂಜಿನಿಯರ್ ಇದಕ್ಕೆ ಬ್ಯಾಟ್ರಿ ಇಲ್ಲ ಅಂತ ಸರ್, ಅದು ಕಲೆಕ್ಷನ್ ಕೊಡಲೇಬೇಕು ಅಂತ ಅದಕ್ಕೆ ನಾನು ಬಂದಿದ್ದು ನೋಡಿ. ಅದೆಲ್ಲ ಗಲೀಜು ನೀರೇ ಅಲ್ವಾ? ಸಾಯಿಲ್ದ ಕಾಣಿಸ್ತಾ ಇದೆ ಎಲ್ಲ ಸಾಯಿಲ್ ನೀರು. ಟೆಕ್ನಾಲಜಿ ಬಂದಮೇಲೆ ಮುಂಚೆ ಎಲ್ಲ ಗೊತ್ತಿದ್ದೀವಿ. ಇವಾಗ ಬಾವಿಗಳಲ್ಲಿ ಗೀವಿಗಳಲ್ಲಿ ಏನು ಬಿತ್ತಂದ್ರೂ ಚೆಕ್ ಮಾಡ್ಬೋದು.
ಇದಕ್ಕೆ ಏನು ಆಗಲ್ವಾ ಕ್ಯಾಮ್ರಾ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಕಾಣುತ್ತೆ. ನೀರು ಗಲೀಜಿದ್ರೆ ಕರೆಕ್ಟ್ ಕಾಣಲ್ಲ. ನೀರು ಮಣ್ಣಿದೆ ಚಿಲ್ಟೆ, ಇಲ್ಲಾಂದರೆ ಫುಲ್ ವೈಟ್ ಕಾಣುತ್ತೆ. ಎಲ್ಲಿ ಎಷ್ಟು ಅಡಿ ಅಂತ ಎಲ್ಲಿ ತೋರಿಸ್ತಾ ಇದೆ? ಇಲ್ಲಿ ಮೀಟ್ರಲ್ಲಿದೆ ವೈರಲ್ಲಿ. ಎಷ್ಟು ಅಡಿ ಗಂಟೆ ಇದೆ ವೈರು? 1700 1600 ಆಗ್ತದೆ. ವಾಟರ್ ಸೋರ್ಸ್, ಏನಿದು? ನೀರು ಬರೋ ಜಾಗ. ಈ ಕಡೆ ಆ ಕಡೆ ಬರ್ತಾ ಇದೆ. 56 ಮೀಟರ್ಸ್, 56 ಮೀಟ್ರ್. ಅಷ್ಟೇ. ಎಷ್ಟು ಮೀಟ್ರ್ ಹೋಗಿದೆ ನೋಡ್ತೀನಿ. ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಅಂತ. ಡೆಡ್ ಎಂಡಾ? ಎಷ್ಟು? 150 ಅಡಿ 130 ಇಲ್ಲ 60 ಮೀಟ್ರ್ ಅಂದರೆ 118 180 ಅಡಿ 200 ಅಡಿ. ಎಷ್ಟಿದೆ? 63 ಮೀಟ್ರ್ ಇದೆ. 200 ಅಡಿ ಅಷ್ಟೇ. 200 ಅಡಿ ಬೋರ್ ಹಾಕಿದ್ರೆ 200 200 ಬೋರ್ ಹಾಕಿದ್ರೆ ಎಲ್ಲ ನೀರು ಸಿಕ್ಕಿದಲ್ವಾ? ಇಲ್ಲಿಂದ 5 ಅಡಿಯಿಂದ ನೀರಿದೆ ಅಂದರೆ ಸಾಕು. 100 ಅಡಿಯಿಂದ ನೀರಿದ್ರೂ ಒಳ್ಳೆ ನೀರು. ಅಷ್ಟೇ ಹೋಗಿರೋದಾ? ಅಷ್ಟೇ.